ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ ಪಾಪ ಕಣೆ, ಅಮ್ಮಂಗೆ ಹೇಳಿದ್ರೆ ಅಮ್ಮನೂ ನೋಡ್ತಿದ್ಲು ಅನ್ಸುತ್ತೆ. ಮತ್ತಿನ್ ಮುಖ ನೋಡ್ತಿದ್ಯಾ? ಕಾಲ್ ಮಾಡುವ. ಮಾಡ್ತೀನಿ. ಹಲೋ ಮಾ, ಅರ್ಜೆಂಟ್ ಆಗಿ ಟಿವಿ ಆನ್ ಮಾಡು. ಡಿ ಕನ್ನಡದಲ್ಲಿ ನಾವು ಆಕ್ಟ್ ಮಾಡಿರೋ ಆಡ್ ಬರ್ತಾ ಇದೆ. ಸರಿ ಆಯ್ತು, ಬಾಯ್. ಬರುತ್ತೆ. ರೀ ಕಾಂತ, ಏನ್ರಿ ಬರ್ತಾನೆ ಇಲ್ಲ? ಸುಳ್ಳು ಹೇಳಿದ್ರ ಏನ್ ಕತೆ? ಛೋಟಾ ಬಾಸ್, ನೀವು ಬಾ ಅಂದಿದ ತಕ್ಷಣ ಬರಕ್ಕೆ ಅದೇನ್ ನಾನಾ? ಈಗ ಶೋ ನಡೀತದೆ, ಮಧ್ಯ ಬ್ರೇಕ್ ಬರುತ್ತಲ್ಲ ಅವಾಗ ಯಾರು ಬರೋದು? ಅಕ್ಕ ಒಂದ್ ನಿಮಿಷ, ವೇದಾಂತಗೂ ಕಾಲ್ ಮಾಡ್ಬಿಡ್ತೀನಿ. ಹಲೋ ವೇದಾಂತ್, ಎಲ್ಲಿದ್ಯಾ? ಇನ್ನೊಂದು 5 ನಿಮಿಷದಲ್ಲಿ ಟಿವಿಲಿ ನಾವು ಆಕ್ಟ್ ಮಾಡಿರೋ ಆಡ್ ಬರ್ತಾ ಇದೆ, ಬೇಗ ಬನ್ನಿಪ್ಪ. ಇವ್ನು ಇವಾಗ್ಲೂ ಆಚೆ ಹೋಗ್ಬೇಕಿತ್ತಾ? ಮಿಸ್ ಮಾಡ್ಕೊಂಡ್ಬಿಟ್ಟ. ಇವನು ಇದ್ದಿದ್ರೆ ಚೆನ್ನಾಗಿರತ್ತೆ. ಈ ಗೆಳತಿ ಆಪ್ ಗೃಹಿಣಿಯರು ಸ್ವಾವಲಂಬಿಯಾಗಿರಲು ಸಹಾಯ ಮಾಡುತ್ತದೆ. ನಿಮಗೆ ಪಾರ್ಟ್ ಟೈಮ್ ಕೆಲಸ ಮಾಡಲು ಆಸಕ್ತಿ ಇದ್ದರೆ ನಿಮಗೆ ಸೂಕ್ತ ಕೆಲಸದ ಅವಕಾಶವನ್ನ ಈ ಆಪ್ ನೀಡುತ್ತದೆ. ತಡರಾತ್ರಿ ಓಡಾಡಲು ಆತಂಕ ಪಟ್ಟಿದ್ದೀರಾ? ಮಹಿಳಾ ಸ್ನೇಹಿ ಆಪ್ ಬುಕ್ ಮಾಡಬಹುದು. ನಿಮ್ಮ ನಂಬರ್ ಜೊತೆಗೆ ಹತ್ತಿರದ GSP ನಂಬರ್ ಕೂಡ ಜೋಡಣೆ ಆಗಿರುತ್ತದೆ. ಈ ಗೆಳತಿ ಆಪ್ ನಲ್ಲಿ ನಿಮಗೆ ಬೇಕಾಗಿರೋ ವಿಷಯಗಳನ್ನು ತಿಳಿಯಲು ತಜ್ಞ ಟೀಚರ್ಗಳನ್ನು ಸಂಪರ್ಕಿಸಬಹುದು. ಎಲ್ಲರ ಹಿತಕ್ಕಾಗಿ ಮಾಡಿರುವ ಈ ಗೆಳತಿ ಆಪ್ ನಿಂದ ಬಹಳ ಅನುಕೂಲಗಳಿವೆ. ಮತ್ತ್ಯಾಕೆ ತಡ, ಈಗಲೇ ಈ ಆಪ್ ಅನ್ನು ಡೌನ್ಲೋಡ್ ಮಾಡಿ. ನಾವು ಇವಾಗ ಲಾಂಚ್ ಮಾಡ್ತಿದ್ದೀವಿ ಗೆಳತಿ ಆಪ್. ಚೆನ್ನಾಗಿ ಮಾಡಿದೀಯಮ್ಮ. ಥ್ಯಾಂಕ್ ಯು ಅಮ್ಮ. ಐತಿ ರೋಡಿನಾದ್ನಿ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೀರಾ. ನಿಮ್ಗೆ ಈ ತರ ಆಕ್ಟಿಂಗ್ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಂತೂ ನಮ್ಮ ಮನೇಲೂ ಆರ್ಟಿಸ್ಟ್ ಇದಾರೆ ಅಂತ ಪ್ರೂವ್ ಆಗೋಯ್ತು. ಅಮೂಲ್ಯ, ಏನ್ ನಡೀತಿದೆ ಇಲ್ಲಿ? ಏನ್ ಆಕ್ಟ್ ಮಾಡಿದ್ಯಾ? ಹಲೋ, ಯಾರು? ಇಲ್ಲಮ್ಮ ನಿನ್ ಗಂಡ ಇದ್ರಿ, ಒಂದ್ ಸ್ವಲ್ಪ ಫೋನ್ ಕೊಡಿ. ಹಾ, ಇದಾರೆ, ಕೊಡ್ತೀನಿ ರೀ. ರೀ, ಯಾರೋ ಫೋನ್ ಮಾಡಿದ್ದಾರೆ, ಬರ್ತಾರೆ. ನಮಸ್ಕಾರ ಸರ್. ನಿಮ್ ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ಮಂಜು ಅವರೇ, 1 ತಿಂಗಳಂತ ಸಾಲ ಇಸ್ಕೊಂಡೋಗಿ 3 ತಿಂಗಳಾಯ್ತು, ಇನ್ನು ಸಾಲ ಕೊಟ್ಟಿಲ್ವಲ್ರಿ? ಸಾಲದಕ್ಕೆ ಕೆಲಸ ಬೇರೆ ಬಿಟ್ಟಿದ್ದೀರಾ. ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತೀರಲ್ರಿ. ನಿಮಗೆ ಮರ್ಯಾದೆಯಿಂದ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಮರ್ಯಾದೆ ಬಿಟ್ಟು ಹೇಳಿದ್ರೇನೆ ನಿಮ್ಗೆ ಅರ್ಥ ಆಗೋದಲ್ವಾ? ನೋಡಿ, ನಾನು ನಿಮ್ಮ ಮುಖ ನೋಡಿ ದುಡ್ಡು ಕೊಡ್ಲಿಲ್ಲ,
ನಿಮ್ಮ ಅಳಿಯ ಇದಾರಲ್ಲ ವೇದಾಂತ ವಸಿಷ್ಠ, ಅವ್ರ ಮುಖ ನೋಡಿ ದುಡ್ಡು ಕೊಟ್ಟಿದ್ದು. ಅಂಥವ್ರ ಮಾವಾಗಿ ಇಂಥ ಕೆಲಸ ಮಾಡ್ತಿದ್ದೀರಲ್ರಿ, ನನ್ನ ಅಮೌಂಟ್ ನನಗೆ ವಾಪಸ್ ಕೊಡಿ, ಇಲ್ಲಾಂದ್ರೆ ಅದೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನು ನಿನ್ನ ಕೈ ಮುಗಿತೀನಿ. ನಾನು ಬಡವನೇ ಇರಬಹುದು, ಆದರೆ ಆ ಥರ ಮೋಸ ಮಾಡೋ ಮನುಷ್ಯ ಅಲ್ಲ. ಗೊತ್ತಾಗ್ತಿದೆ ನೀವೆಂಥ ಮನುಷ್ಯರಂತ. ಮೊದಲು ನನ್ನ ದುಡ್ಡನ್ನ ನಂಗೆ ವಾಪಸ್ ಕೊಡ್ರಿ. ಖಂಡಿತ ಕೊಡ್ತೀನಿ, ಆದರೆ ಸ್ವಲ್ಪ ಟೈಮ್ ಬೇಕು. ನಿಜ ಹೇಳಬೇಕು ಅಂದರೆ ಈಗ ನನ್ನ ಹತ್ರ ಒಂದೇ ಒಂದು ನಯಾ ಪೈಸೆ ಕೂಡ ಇಲ್ಲ. ಜೀವನ ಮಾಡೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ 1 ಲಕ್ಷನ ನಾನು ಹೇಗೆ ತಂದು ಕೊಡ್ಲಿ ಸರ್? ಇದೆಲ್ಲ ಸಾಲ ತಗೊಳಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ರಿ. ಈಗ ಕತೆ ಹೇಳಿದ್ರೆ ಬಿಟ್ಬಿಡ್ತೀನ? ನೋಡ್ರಿ, ಇವತ್ತು ಸಂಜೆ ಒಳಗಡೆ 25,000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮಳಿಯ ವೇದಾಂತ ವಸಿಷ್ಠ ಇದಾರಲ್ಲ ಅವ್ರ ಮನೆಗೆ ಹೋಗ್ತೀನಿ. ಅವ್ರ ಮುಂದೆ ನಿಮ್ ಬಂಡವಾಳ ಎಲ್ಲ ಬಿಚ್ಚಿರ್ತೀನಿ. ಆಗ ಬೇಡ ಅಂದ್ರೂ ಕೂಡ ದುಡ್ಡು ತಾನಾಗೆ ಬರುತ್ತ್ರಿ. ಅದಕ್ಕೆ ಫೋನ್ ತಗೋಬೇಡ ಅಂತ ಹೇಳಿದ್ದು ಗೊತ್ತಾಯ್ತಾ? ಎಲ್ಲಿಂದ ತಂದು ಕೊಡಲಿಲ್ಲ ನಾನು ಅಷ್ಟು ದುಡ್ಡನ್ನ? ಯಾವಾಗ ಶೂಟಿಂಗ್ ಮಾಡಿದ್ರಿ? ಯಾರನ್ನ ಕೇಳಿ ಆಕ್ಟ್ ಮಾಡಿದ್ರಿ? ಈ ಶೂಟಿಂಗ್ ಎಲ್ಲಿ ಮಾಡಿದ್ದು? ಅತ್ತೆ, ಅದು ರೀಸೆಂಟಾಗಿ ಮಾಡಿದ್ದು. ಅವತ್ತು ನಿಮ್ಮ ಮನೇಲಿ ಇರಲಿಲ್ಲ ಅತ್ತೆ, ಅವತ್ತು ಮಾಡಿದ್ದು. ಮನೆ ಅಂದ್ರೆ ಪೂರ್ತಿ ಮನೆ ಅಲ್ಲ, ಹಾಲಲ್ಲೇ ನಮ್ಮ ಮನೇಲೆ ಮಾಡಿದತ್ತೆ. ಪರವಾಗಿಲ್ವೇ, ನಮ್ಮನೇಲಿ ಶೂಟಿಂಗ್ ಆಗಿದೆ, ನನಗೇ ಗೊತ್ತಿಲ್ಲ. ಅಕ್ಕ ತಂಗಿ ಇಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಅತ್ತೆ, ಅದು ಹಾಗಲ್ಲ. ಸ್ಟಾಪ್ ಇಟ್ ಅಮೂಲ್ಯ. ನಿನ್ನ ಹತ್ರ ಪ್ರತಿಯೊಂದಕ್ಕೂ ರೀಸನ್ ಇದ್ದೇ ಇರುತ್ತೆ. ನನ್ನೊಂದು ಮಾತು ಕೇಳಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ವಾ? ಆರ್ತಿ, ಇವಳಿಗಂತೂ ಗೊತ್ತಾಗ್ಲಿಲ್ಲ, ನಿನಗೆ ಹೇಳಬೇಕು ಅಂತ ಅನ್ನಿಸ್ತಿಲ್ವಾ? ಪ್ರತಿಯೊಂದನ್ನು ರಿಪೋರ್ಟ್ ಮಾಡ್ತೀಯಾ, ಇದನ್ನ ಯಾಕೆ ಹೇಳಿಲ್ಲ? ಓ, ಇವ್ರಿಗೆ ಯಾಕೆ ಹೇಳಬೇಕು ಅಂತನಾ? ಮಳೆ ಬರೋದಕ್ಕಿಂತ ಮುಂಚೆ ಮನೆ ಸೇರ್ಕೊಳ್ಳೋರ್ನ ಬುದ್ಧಿವಂತರು ಅಂತಾರೆ. ಇದ್ಯಾಕೋ ನನ್ನ ಕುತ್ತಿಗೆಗೆ ಬರೋ ತರ ಇದೆ. ಮೊದ್ಲಿನಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ನಿಮಗಂತೂ ಡಿಗ್ನಿಟಿ ಇಲ್ಲದೆ ಇರ್ಬೋದು, ಆದರೆ ವಸಿಷ್ಠ ಫ್ಯಾಮಿಲಿಗೆ ಎಷ್ಟು ವರ್ಷ ನಾವು ಘನತೆ ಗೌರವದಿಂದ ಬದುಕ್ತಿದ್ದೀವಿ, ಹಾಗೆ ನಡ್ಕೊಳ್ತಿದ್ದೀವಿ. ಎಲ್ಲರೂ ನಮ್ಮನ್ನು ನೋಡಿದ್ರೆ ಕೈ ಎತ್ತಿ ಮುಗಿತಾರೆ. ಅದನ್ನೆಲ್ಲ ಇವತ್ತು ಹಾಳು ಮಾಡಿಬಿಟ್ರಿ. ಬೀದಿಲಿ ಹೋಗೋ ಜನ ನಮ್ಮನ್ನು ನೋಡಿ ಆಡ್ಕೊಳ್ಳೋ ಹಾಗೆ ಮಾಡ್ತಿದ್ದೀರಾ. ಛೇ! ಅಮ್ಮ, ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಒಳ್ಳೆ ಟೈಮ್ಗೆ ಬಂದೇ ವೇದಾಂತ್. ಇವರೆಲ್ಲ ಕಳ್ಳರ ಥರ ಆ್ಯಡ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಮನೆ ಮರ್ಯಾದೆನ ಹಾಳು ಮಾಡಿದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಇವ್ರುಗಳಿಗೆ ಸಲಿಗೆ ಜಾಸ್ತಿ ಆಗಿದೆ. ಕಡ್ಡಿನ ಗುಡ್ಡ ಮಾಡಬೇಡಿ ಮದರ್ ಇಂಡಿಯಾ. ಇವರು ಕಷ್ಟಪಟ್ಟು ಕರೆಕ್ಟಾಗಿ ವರ್ಕ್ ಮಾಡಿದ್ದಾರೆ. ಕಳ್ತನದಿಂದ ಮಾಡಿದ್ದಾರೆ ಅಂದ್ರೆ ತಪ್ಪಾಗುತ್ತೆ. ಎಲ್ಲಾನು ಮೂಗಿನ ನೇರಕ್ಕೆ ನೋಡಕ್ಬಿಟ್ಟು ಮನ್ಸಿನ ನೇರಕ್ಕೆ ನೋಡಿ, ಅವಾಗ ವಾಸ್ತವ ಅರ್ಥ ಆಗುತ್ತೆ. ಓಹೋ, ಹೌದಾ? ತಪ್ಪನ್ನ ತಪ್ಪು ಅಂತ ಹೇಳ್ದೆ ಸರಿ ಅಂತ ಹೇಳಿ ಸನ್ಮಾನ ಮಾಡಬೇಕಿತ್ತ? ನೀವುಗಳು ನಿಮ್ಮ ಹೆಂಡತಿದಿರ್ನ ಹದ್ದು ಬಸ್ತಲ್ಲಿ ಇಟ್ಕೊಂಡಿದ್ದಿದ್ರೆ ಇವ್ರು ಯಾಕೆ ಹೀಗಾಡ್ತಿದ್ರು? ಮದರ್ ಇಂಡಿಯಾ, ಇವಾಗ ಅವರು ನಿಮ್ಗೆ ಹೇಳ್ದೆ ಆಕ್ಟ್ ಮಾಡಿರೋದ್ರಿಂದ ನಿಮ್ಗೆ ಕೋಪ ಬಂದಿದೆ ಅಲ್ವಾ? ಖಂಡಿತ. ಮೊದಲೇ ಗೊತ್ತಿದ್ದಿದ್ರೆ ಬೇಡ ಅಂತಾನೆ ಹೇಳ್ತಿದ್ದೆ. ಆದರೆ ಅವರು ನನಗೆ ಮತ್ತೆ ಅಗ್ರಜಂಗೆ ಹೇಳಿನೇ ಈ ಆ್ಯಡ್ ಶೂಟ್ ಮಾಡಿರೋದು. ಸೊ ಅವ್ರದ್ದೇನು ತಪ್ಪಿಲ್ಲ ಇಲ್ಲಿ. ಅಂದ್ರೆ ಈ ವಿಚಾರ ನಿನಗೆ ಮೊದಲೇ ಗೊತ್ತಿತ್ತಾ ವೇದಾಂತ್? ಹೌದು ಮಾ, ಇವ್ರು ಆಡಲ್ಲಿ ಆಕ್ಟ್ ಮಾಡಿರೋ ವಿಚಾರ ನನಗೆ ಮೊದಲೇ ಗೊತ್ತಿತ್ತು. ತಪ್ಪೇನಿದೆ? ಅನಾವಶ್ಯಕ ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀರಾ?
ಏನ್ ವೇದ, ನೀನು ಇವ್ರ ಥರನೇ ಮಾತಾಡ್ತಿದ್ಯಾ? ಫ್ಯಾಮಿಲಿ ರೆಪ್ಯುಟೇಷನ್ ಬಗ್ಗೆ ನಿನ್ಗೇನು ಯೋಚನೆ ಇಲ್ವಾ? ಅಲ್ಲ, ಆಕ್ಟ್ ಮಾಡೋ ಅನಿವಾರ್ಯ ಏನಿತ್ತು? ಇದೆಲ್ಲ ಬೇಕಿತ್ತ ಇವ್ರಿಗೆ? ಅಮ್ಮ, ಇದನ್ನ ಟ್ಯಾಬು ಥಿಂಕಿಂಗ್ ಅಂತ. ಫಸ್ಟ್ ಆಫ್ ಆಲ್ ಆಕ್ಟ್ ಮಾಡೋದು ರೆಪ್ಯುಟೇಷನ್ ಹಾಳಾದಾಗಲ್ಲ. ಅಂಡ್ ಇವ್ರುಗಳು ಆಕ್ಟ್ ಮಾಡಿರೋದು ನನಗೇನೋ ತಪ್ಪು ಅನಿಸ್ತಿಲ್ಲ. ಇನ್ಫ್ಯಾಕ್ಟ್ ಅದರಿಂದ ಒಳ್ಳೇದಾಗಿದೆ ಅಮ್ಮ. ನನ್ನ ಬಿಸ್ನೆಸ್ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಫೋನ್ ಮಾಡಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಹೊಗಳ್ತಿದ್ದಾರೆ. ಅದು ಅಲ್ಲದೆ ಅವ್ರ ಡೈರೆಕ್ಟರ್ ಕೂಡ ಸಕಲಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಗುಡ್ ಜಾಬ್. ಬಾಸ್, ಇವ್ರಿಗೆಲ್ಲ ಆಕ್ಟಿಂಗ್ ಹೇಳ್ಕೊಟ್ಟಿದ್ ನಾನೇ. ಹೌದೇನ್ರಿ ಕಾಂತ? ಹೌದು ವೇದಾಂತ್, ಕಾಂತನ ಆಕ್ಟಿಂಗ್ ಹೇಳ್ಕೊಟ್ಟಿತ್ತು. ಅವ್ರ ಮುಖಕ್ಕೆ ಅವ್ರೇನ್ ಹೇಳ್ಕೊಡ್ತಾರೆ, ನಾವೇ ಮಾಡಿದ್ದು. ಸರಿ, ಯು ವೈಸ್ ಕ್ಯಾರಿ ಆನ್. ತಲೆಗೆಡ್ಸ್ಕೊಳ್ಬೇಕು. ಏಯ್, ಯಾರು ಕೇಳ್ಕೊಂಡು ಒಳಗೆ ಬಂದೆ? ಆಚೆ ನಿಂತ್ಕೊಂಡು ವೇಟ್ ಮಾಡ್ಬೇಕು ತಾನೆ? ಸಾರೇ ಮೇಡಮ್, ಗೊತ್ತಾಗ್ಲಿಲ್ಲ. ಸಾಹೇಬ್ರು ಹೇಳಿದ್ರು ಕೊಡಕ್ ಬಂದೆ. ನಿಧಾನಕ್ಕೆ ಮಾತಾಡು, ಯಾರು ಕೇಳಿಸ್ಕೊಂಡ್ರೆ ಕಷ್ಟ. ಕೊಡು. ಏನತ್ತೆ ಅದು? ಇದಾ ಥ್ರೋಟ್ ಪೇನ್ ಇತ್ತಪ್ಪ, ಮೆಡಿಕಲ್ ಸ್ಟೋರಿಂದ ಮೆಡಿಸಿನ್ ತರಿಸ್ದೆ. ಮೆಡಿಸಿನ್ಸಾ? ಹೇಳಿ, ನಾನೇ ತಂದು ಕೊಡ್ತಿದ್ನಲ್ಲ. ಪರವಾಗಿಲ್ಲ. ಗೋಡೌನ್ ಶಿಫ್ಟ್ ಮಾಡ್ಬೇಕಾದ್ರೆ ಒಂದು ಓಲೆ ಎಲ್ಲೋ ಬಿದ್ದೋಗಿರ್ಬೇಕು ಅನ್ಸುತ್ತೆ. ಅದಕ್ಕೆ ಇನ್ನೊಂದು ಓಲೆನೂ ಬಿಚ್ಚಿಟ್ಕೊಂಡಿದ್ದೀನಿ. ಇರೋ ಸಮಸ್ಯೆಗಳನ್ನೇ ಬಗೆಹರಿಸಕ್ಕಾಗ್ತಾ ಇಲ್ಲ ಅಂತದ್ರಲ್ಲಿ ಈ ಚಂದ್ರ ಹೊಸ ಸಮಸ್ಯೆನ ತಂದಿದ್ದಾಳೆ. ಕಳೆದೋಗಿರೋ ಓಲೆ ಏನಾದರೂ ವೇದಾಂತಕ್ಕೆ ಸಿಕ್ಕಿರ್ಬೋದಾ? ಇಲ್ಲ ಇಲ್ಲ, ಸಿಕ್ಕಿದ್ದಿದ್ರೆ ಇಷ್ಟೊತ್ತಿಗೆ CID ಥರ ಎನ್ಕ್ವೈರಿ ಸ್ಟಾರ್ಟ್ ಮಾಡಿರೋರು. ಇದು ಆಗಿದೆ, ಇದು ಆಗಿದೆ. ಛೇ ಬಾಸ್, ಇದು ಒಂದೇ ಒಂದು ಡಾಕ್ಯುಮೆಂಟ್ಗೆ ಸೈನ್ ಹಾಕ್ಬಿಟ್ಟಿದ್ರೆ ಎಲ್ಲ ಕೆಲಸ ಮುಗೀತು ಅಂತ ಆಫೀಸ್ಗೆ ಹೋಗೋ ನೆಪದಲ್ಲಿ ಸೀದಾ ಮನೆಗೆ ಹೋಗ್ಬಿಡ್ಬೋದಿತ್ತು. ಅಲ್ಲ, ಡಾನ್ ಅಡ್ಡಕ್ಕೋದ್ರೆ ಬಾಂಬು, ಗನ್ನು, ಲಾಂಗು, ಮಚ್ಚು ಸಿಗದ್ ನೋಡಿದೀನಿ. ಆದ್ರೆ ನನಗೆ ವಾಲೆ ಸಿಕ್ಕಿದ್ಯಲ್ಲ, ಮೋಸ್ಟ್ಲಿ ಅವಳು ಲೇಡಿ ಡಾನ್ ಇರ್ಬೋದಾ? ಛೇ ಛೇ ಛೇ, ಅವಳು ವಾಲೆ ಹಾಕೊಂಡು ಹಳೆ ಮಾಡಲ್ ತರ ಇರಲ್ಲ, ಬಾಫ್ ಕಟ್ ಮಾಡಿಸ್ಕೊಂಡು ಮಾಡ್ರನ್ ತರ ಇರ್ತಾಳೆ. ಹೆಂಗಾದ್ರೂ ಹಾಳಾಗೋಗ್ಲಿ, ನನಗೆ ವಾಲೆ ಸಿಕ್ತಲ್ಲ, ದುಡ್ಡಿಲ್ದೇ ಇರೋ ಟೈಮಲ್ಲಿ ಹಡ ಇಡ್ಬೋದು. ಈ ಓಲಿನ ಅಲ್ವಾ ನಾನು ಚಂದ್ರನ್ ಕೊಟ್ಟಿದ್ದು? ಇದನ್ನೇ ಅವಳು ಬೀಳಿಸ್ಕೊಂಡು ಬಂದಿರೋದು. ಇದು ಇವನಿಗೆ ಹೇಗೆ ಸಿಕ್ತು? ಇವನೇನಾದರೂ ವೇದಾಂತ್ ಜೊತೆ ದೊಡ್ಡೋರಿರೋ ಜಾಗಕ್ಕೆ ಹೋಗಿದ್ನ? ಇಲ್ಲ, ಮೊದಲು ಇದನ್ನು ಹೇಗಾದರೂ ಇಸ್ಕೋಬೇಕು. ಇಲ್ಲ ಅಂದರೆ ಗ್ಯಾರಂಟಿ ಈ ಕಾಂತ ವೇದಾಂತ್ ಹೇಳ್ತಾನೆ. Yeah, sure. ಕಾಂತ, ಆ ಜೆನೆಸಿಸ್ ಕಂಪನಿಯಿಂದ ಪೇಮೆಂಟ್ ಆಯ್ತಾ? ಕ್ರೆಡಿಟ್ ಆಗಿಲ್ಲ ಅಂದ್ರೆ ಹೇಳಿ, ಅವ್ರ ಹತ್ರ ಮಾತಾಡಿದೆ.
ಸರಿ ಬಾಸ್. ಬಾಸ್, ಅದು ಇದೊಂದು ಡಾಕ್ಯುಮೆಂಟಿಗೆ ಸೈನ್ ಆಗಬೇಕಿತ್ತು. ಕಾಂತ, ನಾನು ಅದನ್ನ ಡೀಟೇಲ್ ಆಗಿ ಓದಬೇಕು. ಈ ಬೇಡ, ಆಫೀಸಲ್ಲಿ ಓದಿ ಸೈನ್ ಮಾಡ್ತೀನಿ. ಸರಿ ಬಾಸ್. ಏನು? ಒಂದ್ ನಿಮಿಷ ಬಾ, ನಿಂಗೇನೋ ತೋರಿಸ್ಬೇಕು. ಆದ್ಯಾ, ಅಮೂಲ್ಯ, ನನಗೆ ಕಾಂತನ ಹತ್ರ ಒಂದಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡೋದಿದೆ. ನೀವು ಹೋಗಿ, ಆಮೇಲೆ ಬರ್ತೇನೆ. ಅಯ್ಯ, ಕಾಂತನ ಜೊತೆ ಯಾವಾಗ ಬೇಕಿದ್ರು ಮಾತಾಡ್ಬೋದು. ನಾವೇನೋ ತೋರಿಸ್ಬೇಕು. ಸುಮ್ಮನೆ ಬಾರಯ್ಯ. ಅದು ಯಾವ ಜನ್ಮದ ಕರ್ಮನೋ ಏನೋ, ಇವ್ರುಗಳು ಮಧ್ಯೆ ಬಂದು ತಗ್ಲಾಕೊಂಡಿದ್ದೀವಿ. ಮೋಸ್ಟ್ಲಿ ನನಗೆ ಹೆವಿಯಾಗಿ ಕಾಟ ಕೊಡ್ತಾ ಇದ್ದಿದ್ದು ಆ ಕುರುಡು ಮುದುಕಿಗೆ ಕಣ್ಣು ಬಂತೋ ಏನೋ. ಯಾವುದಕ್ಕೂ ಹೋಗೊಂದ್ಸಲ ಮಾತಾಡ್ಸ್ಬಿಡೋಣ. ಹಣ್ಣು ಹಂಪಲು ಬೇರೆ ತಗೊಂಬಂದಿಲ್ವಲ್ಲಪ್ಪ, ಏನು ಮಾಡೋದು? ಇವ್ರ ಮನೆ ಫ್ರಿಡ್ಜಲ್ಲಿ ಯಾವಾಗಲೂ ಆ್ಯಪಲ್ಲು, ಆರೆಂಜು ಎಲ್ಲ ಇಟ್ಟಿರ್ತಾರೆ. ಅದನ್ನು ಸಿಂಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಏನ್ ಹುಡುಗಾಟ ಇದು? ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ ನಿನಗೆ? ಇವ್ರ ಜೊತೆ ಸೇರ್ಕೊಂಡು ನೀನು ಹಾಳಾಗಿ ಹೋಗ್ತಿದ್ಯಾ? ಯೋ, ನಿನಗೇನ್ ಇಷ್ಟ ಅಂತ ನಿನಗೆ ಗೊತ್ತಿಲ್ಲ, ಇನ್ ನನಗೆ ಗೊತ್ತಾಗುತ್ತೆ. ನಾನ್ಸೆನ್ಸ್ ತರ ಮಾತಾಡ. ನನಗೆ ನಾನ್ಸೆನ್ಸ್ ಫೆಲೋ ಜೊತೆ ಕೆಲಸ ಇದೆ. ನಿನ್ಗೆ ಯಾವಾಗ್ಲೂ ಕೆಲಸ ಇದ್ದಿದೆ ಕಣಯ್ಯ. ನೀನ್ ಕೆಲಸ ಮಾಡೋದಕ್ಕೆ ಅಂತಾನೆ ಹುಟ್ಟಿರೋದು. ಆದ್ರೆ ಕೆಲ್ಸದ ಮಧ್ಯದಲ್ಲೂ ಫ್ಯಾಮಿಲಿಗೂ ಸ್ವಲ್ಪ ಟೈಮ್ ಕೊಡೋದನ್ನ ಕಲ್ತ್ಕೋಬೇಕು. ಆಗ್ಲಿ ನಮ್ಮ ಸಂಸಾರ ಆನಂದ ಸಾಗರ ಆಗತ್ತೆ. ಏನಂತೆ ಸಾಗರ? ಕರೆಕ್ಟ್ ಅಣ್ಣ. ತೀರಾ ಕೆಲಸ ಅಂತ ಹೇಳಿ ಮುಳುಗಿದ್ರೆ ಫ್ಯಾಮಿಲಿಗೆ ಟೈಮ್ ಕೊಡೋಕೆ ಆಗಲ್ಲ. ನೀನು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇರೋದು ಯಾರಿಗೋಸ್ಕರ? ಫ್ಯಾಮಿಲಿ ಚೆನ್ನಾಗಿರ್ಲಿ ಅಂತ ತಾನೆ. ಅದಕ್ಕೋಸ್ಕರ ನಮ್ಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು. ನೀನ್ ಯಾರಿಗೆ ಟೈಮ್ ಕೊಡ್ತೀಯೋ ಕೊಡಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ರಾಜಣ್ಣಂಗಂತೂ ಟೈಮ್ ಕೊಡ್ಲೇಬೇಕು. ನೀನ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ದಿನ ಆಗಿದೆ ಗೊತ್ತಿದ್ಯಾ? ಬರೀ CCTV ಅವ್ನು ಚೆನ್ನಾಗಿದ್ದಾನ, ಚೆನ್ನಾಗಿ ಊಟ ಮಾಡ್ತಿದ್ದಾನ ಅಂತ ನೋಡಿದ್ರಾಗಲ್ಲ. ತಮ್ಮನ ಹತ್ರ ಅಣ್ಣನಾಗೆ ನಡ್ಕೋಬೇಕು. ಅವನ ಜೊತೆ ನಗ್ನಗ್ತಾ ಮಾತಾಡ್ಬೇಕು. ಅಮೂಲ್ಯ, ಯಾಕೆ ಈಗ ಬೆಳಗ್ಗೆ ತಲೆ ತಿಂತಿದ್ಯಾ? ನೆನೆ ಇಡೀ ದಿನ ಧ್ರುವನ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಗೊತ್ತಾ ನಿನ್ಗೆ? ಕೂತೆದ್ದೋದ್ರೆ ಆಗಲ್ಲ, ಅವ್ರನ್ನ ಜೋಪಾನ ಮಾಡ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ಅದೆಲ್ಲ ನೀನಲ್ಲಿ ಮಾಡ್ತೀಯ, ನಾವು ಮಾಡಿದೀವಿ ನೋಡು. ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದಾನೆ. ಫಸ್ಟು ದೃಷ್ಟಿ ತೆಗಿಬೇಕು. ನನ್ನ ದೃಷ್ಟಿ ನನಗೆ ತಾಗ್ತಿದೆ. ಈಗ ದೃಷ್ಟಿ ತೆಗಿಯಕ್ ಬಂದಿದ್ಯಲ್ಲ, ಇಷ್ಟು ದಿನ ನಿನ್ ತಮ್ಮನ ಹೀಗ್ ನೋಡ್ಬೇಕು ಅಂತ ನಿಂಗೆ ಅನ್ಸೇ ಇರ್ಲಿಲ್ವಾ? ತಮ್ಮ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದಾನೆ ಅಂತ ಇವಾಗ ದೃಷ್ಟಿ ತೆಗಿಯಕ್ ಬಂದಿದ್ಯಲ್ಲ, ಅವ್ರನ್ನ ಹಂಗ್ ರೆಡಿ ಮಾಡೋದಕ್ಕೆ ಎಷ್ಟು ಕಷ್ಟ ಪಟ್ಟಿದೀವಿ ಗೊತ್ತಾ? ಆ ಕಷ್ಟ ನಮಗ್ ಮಾತ್ರ ಗೊತ್ತು. ಎಲ್ಲಾ ಕ್ರೆಡಿಟ್ಸ್ ನಮ್ಗೆ ಬರ್ಬೇಕು. ಹೌದಣ್ಣ, ಇದ್ರ ಎಲ್ಲಾ ಕ್ರೆಡಿಟ್ಸ್ ನಮಗ್ ಮಾತ್ರ. ಇದರಲ್ಲಿ 1% ಕಾಂಟ್ರಿಬ್ಯೂಷನ್ ಕೂಡ ನಿಮ್ದಿಲ್ಲ. ಆಕ್ಚುಲಿ ಅವ್ನು ತುಂಬಾ ಉದ್ದ ಕೂದಲಲ್ಲಿ ಕೆಟ್ಟದಾಗ ಕಾಣಿಸ್ತಾ ಇದ್ದ. ಅದಕ್ಕೆ ಬಾರ್ಬರ್ನ ಕಟ್ಸಿ ಹೇರ್ ಕಟ್ ಮಾಡಿಸಿದೀವಿ. ಇವಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ನೋಡು.